ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣ ಕೊಂಬು ಪ್ಲಸ್ ಅರಿಶಿಣಕ್ಕೆ ಪವಿತ್ರತೆ ಬಂದಿದ್ದು ಹೇಗೆ? ಮದುವೆ ಮಾಡ್ಕೊಳ್ಳುವಾಗ ಮೊದಲು ಅರಿಶಿಣ ಕೊಂಬಿನ ತಾಳಿ ಕಟ್ತಾರೆ. ಹಾಗೆ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಅರಿಶಿಣ ಕೊಂಬು ಪ್ಲಸ್ ಅರಿಶಿಣಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ. ಇದಕ್ಕೆ ಕಾರಣ ಪರಮೇಶ್ವರ ತ್ರಿಪುರಾಸುರನ ಸಂಹಾರ ಮಾಡೋ ಸಮಯದಲ್ಲಿ ತ್ರಿಪುರಾಸುರ 3 ಭಾಗಗಳಾಗಿ ಬೇರೆ ಬೇರೆ ಕಡೆ ಇರ್ತಾನೆ. ಆಗ ಶಿವ ಈ 3 ಭಾಗಗಳು ಒಂದೇ ಸಾಲಿನಲ್ಲಿ ಸೇರಿದಾಗ ಮಾತ್ರ ಸಂಹಾರ ಮಾಡಕ್ಕಾಗುತ್ತೆ ಅಂತ ಹೇಳಿ ಆಗ ಶಿವ ನಂದೀಶ್ವರನಿಗೆ ಆದೇಶಿಸ್ತಾನೆ. ತಕ್ಷಣ ನಂದೀಶ್ವರ ಒಂದು ಭೀಕರವಾದ ಅವತಾರನ ತಾಳ್ತಾನೆ. ಆ ಅವತಾರದಲ್ಲಿ ನಂದೀಶ್ವರನಿಗೆ 3 ಕೊಂಬುಗಳಿರುತ್ತೆ. 3 ಕೂಡ ಬೇರೆ ಬೇರೆ ಬಣ್ಣಗಳಲ್ಲಿ ಇರುತ್ತೆ. ಮಧ್ಯದಲ್ಲಿದ್ದ ಅರಿಶಿಣ ಬಣ್ಣದ ಕೊಂಬಿನಿಂದ ನಂದೀಶ್ವರ 3 ತ್ರಿಪುರಗಳನ್ನು ಕೊಂಬಿನಲ್ಲಿ ಸಿಕ್ಕಿಸಿಕೊಂಡು ಒಂದೇ ಸಾಲಿನಲ್ಲಿ ಸೇರಿಸ್ತಾರೆ. ಆಗ ಪರಮೇಶ್ವರ ತನ್ನ ಬಾಣದಿಂದ ತ್ರಿಪುರಾಸುರನ ಸಂಹಾರ ಮಾಡ್ತಾರೆ. ಆ ಬಾಣದ ಏಟಿಗೆ ನಂದೀಶ್ವರನ ಮಧ್ಯದಲ್ಲಿದ್ದ ಕೊಂಬು ತುಂಡಾಗಿ ಭೂಲೋಕದಲ್ಲಿ ಬೀಳುತ್ತೆ. ಆಗ ಮಹಾದೇವ ಗಣೇಶನನ್ನು ಕರೆದು ನಂದಿಯ ಮುರಿದ ಕೊಂಬನ್ನು ತೆಗೆದುಕೊಂಡು ಬಾ ಅಂತ ಭೂಲೋಕಕ್ಕೆ ಕಳಿಸ್ತಾರೆ. ಗಣೇಶ ಬಂದು ನಂದಿಯ ಮುರಿದ ಕೊಂಬನ್ನು ತೆಗೆದುಕೊಂಡು ಹೋಗಿ ಮಹಾದೇವನಿಗೆ ಕೊಡ್ತಾರೆ. ಆಗ ಮಹಾದೇವ ನಂದಿಯ ತ್ಯಾಗದ ಗುರುತಾಗಿ ಈ ಅರಿಶಿಣ ಕೊಂಬಿಗೆ ಭೂಲೋಕದಲ್ಲಿ ತುಂಬಾನೇ ಪವಿತ್ರತೆ ದೊರೆಯುತ್ತೆ. ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲೂ ಶುಭ ಕಾರ್ಯಗಳಲ್ಲೂ ಮದುವೆಗಳಲ್ಲೂ ಈ ಅರಿಶಿಣ ಕೊಂಬು ಪ್ಲಸ್ ಅರಿಶಿಣವನ್ನು ತಪ್ಪದೆ ಬಳಸ್ತಾರೆ ಅಂತ ನಂದೀಶ್ವರನಿಗೆ ವರ ಕೊಡ್ತಾನೆ ಶಿವ. ಆಗ ನಂದೀಶ್ವರ ತ್ಯಾಗ ಮಾಡಿದ ಆ 3ನೇ ಕೊಂಬೆ ಇವಾಗಿನ ಅರಿಶಿಣ ಕೊಂಬು. ಹಿಂದುತ್ವ ಮತ್ತೆ ಸನಾತನ ಧರ್ಮದ ಬಗ್ಗೆ ಮಾಡ್ತಾ ಇರೋ ಈ ಕಂಟೆಂಟ್ಗೆ ನಿಮ್ದೊಂದು ಮೆಚ್ಚುಗೆ ಇರಲಿ. ಹಾಗೆ ಈ ಮಂಜು ರಾವಣನ್ನ ಫಾಲೋ ಮಾಡಿ.